श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ ಬಾದರಾಯಣ ಪ್ರಣೀತವಾಗಿರುವಂತಹ ಅಷ್ಟಾದಶ ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ಪುರಾಣ ಬಹಳ ವಿಶೇಷವಾದದ್ದು. ಯಾಕೆ ಅಂದರೆ ಪುರಾಣಂ ವೇದ ಸಂಹಿತಂ ಅನ್ನುವಂತಹ ವೇದಗಳಿಗೆ ಸಮಾನವಾದ ಸ್ಥಾನ ಪಡ್ಕೊಂಡಿರುವಂತಹ ಪುರಾಣ ಅಂದರೆ ಅದು ಭಾಗವತ. ಇದರಲ್ಲಿ ನಾವು 6ನೇಯ ಸ್ಕಂದದಲ್ಲಿ ಪ್ರವೇಶ ಮಾಡಿ 6ನೇ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೇವೆ. ಇದಕ್ಕೂ ಪೂರ್ವದಲ್ಲಿ ದಕ್ಷನು ಪ್ರಜಾ ಸಂತಾನ ಅಭಿವೃದ್ಧಿಗೋಸ್ಕರವಾಗಿ ಅಸಿಕ್ನಿ ಅನ್ನೋಳಲ್ಲಿ ಮದುವೆಯಾಗಿ 10,000 ಪುತ್ರರನ್ನು ಪಡೆದುಕೊಂಡವನು. ಅವರನ್ನು ಉತ್ತಮವಾದ ಪ್ರಜೆಗಳನ್ನು ಪಡ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ನಾರಾಯಣ ಸರೋವರಕ್ಕೆ ತಪಸ್ಸಿಗೆ ಕಳಿಸಿದರು. ಅವರು ತಪಶ್ಚರ್ಯ ಮುಗಿಸ್ಕೊಂಡು ಇನ್ನೇನು ಮನೆಗೆ ವಾಪಸ್ ಬಂದು ಗೃಹಸ್ಥಾಶ್ರಮ ಸೇರಬೇಕು, ಸತ್ಸಂತಾನ ಮೂಲಕ ಪ್ರಜಾಭಿವೃದ್ಧಿ ಮಾಡಬೇಕು ಅನ್ನೋಷ್ಟೊತ್ತಲ್ಲಿಗೆ ನಾರದರು ಅಲ್ಲಿ ಪ್ರಕಟವಾಗಿ ಒಂದು 10 ಒಗಟುಗಳ ಮೂಲಕ ಅವರಿಗೆ ವೈರಾಗ್ಯವನ್ನು ಬೋಧನೆ ಮಾಡಿದರು. ಆ ಪ್ರಭಾವದಿಂದ ಅವರು ಗೃಹಸ್ಥಾಶ್ರಮ ಇದು ದುಃಖಕ್ಕೆ ಕಾರಣ, ಬ್ರಹ್ಮಾನಂದದಲ್ಲಿ ಲೀನವಾಗುವ ನಾವು ಈ ಗೃಹಸ್ಥಾಶ್ರಮಕ್ಕೆ ಯಾಕೆ ಹೋಗಬೇಕು ಅನ್ನೋ ರೀತಿಯಲ್ಲಿ ವೈರಾಗ್ಯವನ್ನು ತಾಳಿ ಅಲ್ಲಿಂದ ಮತ್ತೆ ಕಾಡಿಗೆ ಹೋದರು. ಇದನ್ನು ಕೇಳಿ ದಕ್ಷ ಬಹಳ ಬೇಜಾರು ಪಟ್ಕೊಳ್ತಾನೆ. ಆಮೇಲೆ ಮತ್ತೆ ಅಸಿಕ್ನಿಯಲ್ಲಿ ಬೇರೆ 6,000 ಜನ ಸಂತಾನವನ್ನು ಪಡೆದುಕೊಂಡು ಅವರಿಗೂ ನೀವು ಗೃಹಸ್ಥಾಶ್ರಮದ ಜವಾಬ್ದಾರಿ ಹೊರಬೇಕು ಅನ್ನೋ ರೀತಿಯಲ್ಲಿ ಹೇಳಿ ಮತ್ತೆ ಅನುಷ್ಠಾನಕ್ಕೆ ತಪಶ್ಚರ್ಯಕ್ಕೆ ನಾರಾಯಣ ಸರೋವರ ಕಳಿಸ್ತಾರೆ. ಪುನಃ ನಾರದರು ಅವರಿಗೂ ಕೂಡ ಅದೇ ಒಗಟುಗಳ ಮೂಲಕ ವೈರಾಗ್ಯವನ್ನು ಬೋಧಿಸಿ, ನಿಮ್ಮ ಅಣ್ಣಂದಿರೀಗಾಗಲೇ ಅರಣ್ಯಗಳಲ್ಲಿ ಹೋಗಿ ತಪಶ್ಚರ್ಯಾದಿಗಳನ್ನು ಮಾಡಿ ಧ್ಯಾನಾದಿಗಳಿಂದ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಅದರಲ್ಲೇ ಇರ್ತಾ ಇದ್ದಾರೆ. ನಿಮಗೆ ನಿಮ್ಮ ಅಣ್ಣಂದಿರ ಮೇಲೆ ಪ್ರೀತಿ ಇದ್ದರೆ ನೀವು ಅವರನ್ನು ಅನುಸರಿಸಬೇಕಲ್ವೇ ಅನ್ನೋ ರೀತಿಯಲ್ಲಿ ಅವರಿಗೂ ಕೂಡ ವೈರಾಗ್ಯವನ್ನು ಬೋಧನೆ ಮಾಡಿ ಹೊರಟು ಅವರು ಕಾಡಿಗೆ ಕಳಿಸ್ತಾರೆ. ಇದರಿಂದ ದಕ್ಷನಿಗೆ ಬಹಳ ಬೇಸರ ಅಲ್ಲ, ಸಿಟ್ಟು ಬರುತ್ತೆ ನಾರದರ ಮೇಲೆ. ಆವಾಗ ನಾರದರನ್ನು ಕುರಿತು ನೀನು ಮಾಡ್ತಾ ಇರುವಂತಹ ಕೆಲಸ ಇದು ಸಾಧುವಲ್ಲ,
ಅನ್ನೋ ರೀತಿಯಲ್ಲಿ ಗೃಹಸ್ಥಾಶ್ರಮದ ವೈಭವವನ್ನ ಮತ್ತು ಗೃಹಸ್ಥಾಶ್ರಮದ ಕರ್ತವ್ಯಾದಿಗಳನ್ನ ನಾರದರ ಜೊತೆಗೆ ಹೇಳ್ತಾರೆ. ದೈವ ಪಿತ್ರ ಇತ್ಯಾದಿ ಋಣಗಳು ಅದು ನೀನು ಸನ್ಯಾಸಿ ಆದ್ರೆ ತೀರಿಸ್ಲಿಕ್ಕಾಗತ್ತೇನೋ ಅನ್ನುವಂತಹ ರೀತಿಯಲ್ಲಿ. ನೀನೇನೋ ಉಪದೇಶ ಮಾಡಿದೀಯಾ, ಅವರಿಗೆ ತಾತ್ಕಾಲಿಕವಾಗಿ ವೈರಾಗ್ಯ ಅಂತ ಅನ್ನಿಸ್ತು, ಅವರಿನ್ನೂ ಪುಟ್ಟ ಮಕ್ಕಳು, ಅವ್ರಿಗೆ ಸುಖ ಅನ್ನೋದೊಂದು ಏನು ಉಪಭೋಗ ಮಾಡಿಯೇ ಇಲ್ಲ, ಇವಾಗಲೇನೆ ಅವರಿಗೆ ಆ ಕಡೆ ವೈರಾಗ್ಯಕ್ಕೆ ತಳ್ಳಿಬಿಟ್ಟಿಯ, ಇದೆಲ್ಲಿ ನ್ಯಾಯ ಅನ್ನೋ ರೀತಿಯಲ್ಲಿ ಕರ್ಮ ಮಾರ್ಗವನ್ನ ಪ್ರತಿಪಾದನೆ ಮಾಡುವವರು ಏನೇನೇನೇನೆಲ್ಲ ತರ್ಕ ಕೊಡ್ತಾರೆಯೋ ಆ ಎಲ್ಲ ತರ್ಕಗಳನ್ನ ದಕ್ಷನು ನಾರದರ ಮುಂದೆ ಹೇಳ್ತಾ ಹೇಳ್ತಾ, ನೀನು ಈ ಪ್ರಜಾತಂತುವನ್ನ ಛೇದನ ಮಾಡಿದ್ದೀಯ, ಆ ಕಾರಣದಿಂದ ನೀನು ನಿರಂತರವಾಗಿ ಸಂಚಾರ ಮಾಡ್ತಾನೆ ಇರು ಅನ್ನುವಂತಹ ರೀತಿಯಲ್ಲಿ ಶಾಪವನ್ನು ಕೊಡ್ತಾರೆ. ತಂತು ಕೃಂತನಯನ್ನಸ್ತ್ವಂ ಅಭದ್ರಮಚರ ಪುನಃ ತಸ್ಮಾಲ್ಲೋಕೇಶು ತೇ ಮೂಢ ನ ಭವೇದ್ ಭ್ರಮತಃ ಪದಂ. ತಂತು ಕೃಂತನ ಅನ್ನೋ ರೀತಿಯಲ್ಲಿ ಸಂಬೋಧಿಸ್ತಾರೆ. ತಂತು ಅಂದ್ರೆ ದಾರ. ದಾರ ಹೇಗೆ ನಿರಂತರವಾಗಿರುತ್ತೋ, ಕಂಟಿನ್ಯೂಸ್ ಆಗಿರುತ್ತೋ, ತುಂಡು ತುಂಡುಗಳಲ್ಲಿರೋದಿಲ್ವೋ, ಹಾಗೆ ವಂಶವು ನಿರಂತರವಾಗಿರಬೇಕು. ಪ್ರಜಾ ಅಭಿವೃದ್ಧಿ ಕಾರ್ಯವು ನಿರಂತರವಾಗಿ ನಡಬೇಕು. ಸಂತಾನ ಅನ್ನುವಂತಹ ಪದದ ಅರ್ಥವೇ ನಿರಂತರತೆ. ಅದನ್ನ ಕೃಂತನ ಮಾಡಿದಂಥವನು, ಅದನ್ನ ಕತ್ತರಿಸಿದಂಥವನು, ತುಂಡು ಮಾಡಿದಂಥವನು ನೀನು ನಿರಂತರವಾಗಿ ಸಂಚಾರ ಮಾಡ್ತಲೇನೆ ಇರು ಅನ್ನುವಂಥ ರೀತಿಯಲ್ಲಿ ಶಾಪ ಕೊಡ್ತಾನೆ. ಮುಂದೆ ದಕ್ಷನು ನಾನು ಕಷ್ಟಪಟ್ಟು ಅಂದ್ರೆ ತಪಶ್ಚರ್ಯಾದಿಗಳನ್ನು ಮಾಡಿ ಈ ಸಂತಾನಗಳನ್ನ ಪಡ್ಕೊಳ್ಬೇಕು, ಇವನು ನಾರದ ಬಂದು ಅವ್ರಿಗೆ ಉಪದೇಶ ಮಾಡಿ ಕಳಿಸ್ಬೇಕು, ಇದಕ್ಕೆ ಬೇಡ ಅಂಥೇಳಿ ಅವನು ಹೊಸ ಉಪಾಯ ಹುಡುಕ್ತಾನೆ. ಏನು ಅಂದ್ರೆ ಅವನು ಪುತ್ರ ಸಂತಾನವನ್ನ ಬಿಟ್ಟು ಸ್ತ್ರೀ ಸಂತಾನವನ್ನ ಬಯಸ್ತಾನೆ. 60 ಜನ ಪುತ್ರಿಯರನ್ನು ಪಡೀತಾನೆ ಅಸಿಕ್ನಿ ದೇವಿಯಲ್ಲಿ. ಆ 60 ಜನ ಪುತ್ರಿಯರು ದಕ್ಷ ಪುತ್ರಿಯರು. ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಜಗತ್ತಿನಲ್ಲಿ ಏನೇನೇನೇನೇನೆಲ್ಲ ಕಾಣ್ತಾ ಇದೆಯೋ, ಪಕ್ಷಿ, ಗಿಡ, ಸರ್ಪ, ದೇವತಾಯೋನಿ, ಭೂತರು, ರಾಕ್ಷಸರು, ಸಿದ್ಧರು, ಸಾಧ್ಯರು, ಮನುಷ್ಯರು, ಇವರೆಲ್ಲ ಏನೇನಿದೆ ಇವೆಲ್ಲವುಗಳು ಈ ದಕ್ಷ ಪುತ್ರಿಯರ ಸಂತಾನಗಳೇ. ಅದನ್ನು ನಾವು ಈ ಅಧ್ಯಾಯದಲ್ಲಿ ನೋಡಲಿದ್ದೇವೆ. ಅರವತ್ತು ಜನ ಪುತ್ರಿಯರಲ್ಲಿ ಧರ್ಮರಾಜನಿಗೆ 13 ಜನ ಪುತ್ರಿಯರನ್ನು ಕೊಟ್ಟು ವಿವಾಹ ಮಾಡ್ತಾನೆ. ಕಾಶ್ಯಪನಿಗೆ ಧರ್ಮರಾಜನಿಗೆ 10 ಜನ, ಕಾಶ್ಯಪನಿಗೆ 13 ಜನ, ಕಶ್ಯಪ ಬ್ರಹ್ಮನಿಗೆ 13 ಜನ, ಚಂದ್ರನಿಗೆ 27 ಜನ, ಆಮೇಲೆ ರುದ್ರ, ಅಂಗಿರಸ್ಸು, ಕೃಶಾಶ್ವ, ಈ 3 ಜನರಿಗೆ ಇಬ್ಬಿಬ್ರನ್ನ ಮದುವೆ ಮಾಡಿಕೊಡ್ತಾನೆ. ತಾರ್ಕ್ಷ್ಯ ಅನ್ನುವಂಥವನಿಗೆ ಕೊನೆಯ 4 ಮಕ್ಕಳು, ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡ್ತಾನೆ. ಧರ್ಮರಾಜನಿಗೆ 10, ಕಶ್ಯಪನಿಗೆ 13, 23 ಆಯ್ತು. ಚಂದ್ರನಿಗೆ 27, 50 ಆಯ್ತು. ರುದ್ರ, ಅಂಗಿರಸ, ಕೃಶಾಶ್ವ ಇವರಿಗೆ 3, 2, 6 ಆಯ್ತು. 56, 56 ಆಯ್ತು. ಮಿಕ್ಕಿರುವಂತಹ 4ರನ್ನ ತಾರ್ಕ್ಷನಿಗೆ ಮದುವೆ ಮಾಡಿಕೊಡ್ತಾರೆ. ನಾವು ನಮ್ಮ ಸಾಮಾಜಿಕ ಸಂಬಂಧಗಳು ಅಂದ್ರೆ ವಿಶೇಷವಾಗಿ ಮದುವೆ ಇತ್ಯಾದಿ ಸಂಬಂಧಗಳು ನೋಡ್ತಾ ಇದ್ದಾಗ
ಪ್ರಜಾಭಿವೃದ್ಧಿ ಅಥವಾ ಸಂಬಂಧಗಳು ವ್ಯಾಪ್ತಿ ಅದು ದೊಡ್ಡದಾಗೋದು ಸ್ತ್ರೀ ಸಂತಾನದಿಂದಲೇನೆ. ಸಂಬಂಧಗಳ ವ್ಯಾಪ್ತಿ ಸ್ತ್ರೀ ಸಂತಾನದಿಂದಲೇನೆ ದೊಡ್ಡದಾಗೋದು. ನೀವು ಸುಮ್ಮನೆ ನಿಮ್ಮ ಬಳಗಗಳಲ್ಲಿ, ಸಂಬಂಧಗಳಲ್ಲಿ, ಹತ್ತಿರದವರಲ್ಲಿ, ದೂರದಲ್ಲಿ ಸುಮ್ಮನೆ ಯೋಚನೆ ಮಾಡಿ. ಸ್ತ್ರೀ ಸಂತಾನ ಜಾಸ್ತಿ ಇರೋರಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಮನೆಗೆ ಹೀಗೆ ವಿವಾಹ ಮಾಡಿಕೊಟ್ಟಾಗ ಅಷ್ಟು ಮನೆಗಳನ್ನ ಬೆಳಗುವಂತಹ ಕೆಲಸ, ಅಷ್ಟು ವಂಶಗಳನ್ನ ಮುಂದುವರಿಸುವಂತಹ ಕೆಲಸ ಸ್ತ್ರೀ ಸಂತಾನದಿಂದ ಸಾಧ್ಯ. ಪುತ್ರ ಸಂತಾನದಿಂದ ಒಂದೇ ಒಂದು ಮನೆಯ ವಂಶ ಮುಂದುವರಿಸುವಂತಹ ಸಾಧ್ಯ. ಇದನ್ನ ಮುಂಚೆ ಯೋಚನೆ ಮಾಡಿರುವಂಥವನು ದಕ್ಷನು. ನಾನಿದನ್ನ ಈ ಕಥೆನ ಈ ರೀತಿ ಅರ್ಥೈಸ್ತೇನೆ. ಯಾಕೆಂದ್ರೆ ಅವನು ಮುಂದೆ ಪುತ್ರ ಸಂತಾನವೆಲ್ಲ ಪ್ರಯತ್ನ ಮಾಡಿದ್ದ, ಅದು ಕಥಾಭಾಗ ಇರಲಿ. ಆಮೇಲೆ 60 ಮಂದಿ ಪುತ್ರಿಯರನ್ನು ಪಡೆದುಕೊಂಡಿರುವಂತಹ ಉದ್ದೇಶ, ಪುತ್ರ ಸಂತಾನದಿಂದ ಒಂದು ವಂಶ ಮಾತ್ರ ಅಭಿವೃದ್ಧಿ ಸಾಧ್ಯ. ಪುತ್ರಿ ಸಂತಾನದಿಂದ 60 ಪುತ್ರಿಯರು ಅಂತ ಹೇಳಿದ್ರೆ 60 ಬೇರೆ ಬೇರೆ ವಂಶಗಳನ್ನು ನಾವು ಬೆಳೆಸಬಹುದು ಅನ್ನುವಂತಹ ರೀತಿಯಲ್ಲಿ ಅವನು ಯೋಚನೆ ಮಾಡಿದ. ಹಾಗಾಗಿ ಸ್ತ್ರೀ ಸಂತಾನ ಅದು ಸಮಾಜಕ್ಕೆ ಒಂದು ಬಹಳ ದೊಡ್ಡ ವರ. ಸಮಾಜ ಮತ್ತು ಸಂಬಂಧಗಳನ್ನು ವಿಸ್ತರಿಸೋದಕ್ಕೆ, ಸಂಬಂಧಗಳ ವ್ಯಾಪ್ತಿ ಹೆಚ್ಚಿಗೆ ಮಾಡೋದಕ್ಕೆ ಸ್ತ್ರೀ ಸಂತಾನ ಬಹಳ ಒಂದು ವರದ ರೂಪದಲ್ಲಿ ನಾವು ಗಮನಿಸಬೇಕು. ಮುಂದೆ ಈ ಮಕ್ಕಳಿಗೆ, ಈ 60 ಜನ ಮಕ್ಕಳಿಗೆ ಮುಂದೆ ಯಾರ್ಯಾರು ಏನೇನು ಹುಟ್ಟಿದ್ರು ಅನ್ನುವಂತಹ ವಿಚಾರಗಳನ್ನು ಹೇಳ್ತಾರೆ. ಈ ಪಾಠದಲ್ಲಿ ಬರೀ ಸಂಬಂಧಗಳನ್ನೇ ನಾವು ಇವತ್ತಿನ ಈ ಅಧ್ಯಾಯದಲ್ಲಿ ಬರೀ ಸಂಬಂಧಗಳನ್ನೇ ನಾಡು, ಇಲ್ಲಿ ಚಿಂತನಾತ್ಮಕವಾಗಿರುವಂತಹ ವಿಚಾರ ಏನೂ ಇರೋದಿಲ್ಲ. ಆದರೆ ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವಂತಹ ಪಾತ್ರಗಳು, ಹೆಸರುಗಳು, ಅವರು ಯಾರ್ಯಾರ ಮಕ್ಕಳು ಅನ್ನುವಂತಹದ್ದು ನಾವು ಇಲ್ಲೇ ನೋಡಬಹುದು. ಧರ್ಮರಾಜನ 10 ಜನ ಪತ್ನಿಯರು ಅಂದ್ರೆ ಕಶ್ಯಪ್, ಇವರ ದಕ್ಷನ ಮೊದಲನೇ 10 ಪುತ್ರಿಯರನ್ನ ಧರ್ಮರಾಜನೇ ಕೊಟ್ಟಿರ್ತಾನೆ. ಅವ್ರು ಯಾರ್ಯಾರು ಅನ್ನೋದಾದ್ರೆ ಭಾನು, ಲಂಬಾ, ಕಕುಪ್, ಜಾಮಿ, ವಿಶ್ವ, ಸಾಧ್ಯ, ಮರುತ್ವತಿ, ವಸು, ಮುಹೂರ್ತ, ಸಂಕಲ್ಪ ಎಂಬ 10 ಜನ ಪುತ್ರಿಯರನ್ನ ಧರ್ಮರಾಜನೇ ಕೊಟ್ಟಿರ್ತಾರೆ. ಇವರಲ್ಲಿ ಯಾರ್ಯಾರು ಹುಟ್ಟುತ್ತಾರೆ ಅನ್ನೋದನ್ನು ನೋಡೋದಾದ್ರೆ, ಆ ಧರ್ಮರಾಜನ ಮೊದಲನೇ ಹೆಂಡತಿ ಭಾನು, ಆ ಭಾನುದೇವಿಯಲ್ಲಿ ದೇವ ಮತ್ತು ಋಷಭ ಎನ್ನುವಂತಹ ಇಬ್ಬರು ಪುತ್ರರು ಜನಿಸ್ತಾರೆ. ಒಂದೇ ನಿಮಿಷ, ಲ್ಯಾಪ್ಟಾಪ್ ಬ್ಯಾಟ್ರಿ ಡೌನ್ ಆಯಿತು, ಅದಕ್ಕೆ ಸ್ವಲ್ಪ ಚಾರ್ಜಿಂಗ್ ಹಚ್ಚಬೇಕು. ಹರಿ ಓಂ. ಭಾನುದೇವಿಯಲ್ಲಿ ಅಂದ್ರೆ ಧರ್ಮರಾಜನ ಮೊದಲನೇ ಹೆಂಡತಿ ಭಾನುದೇವಿಯಲ್ಲಿ ದೇವ ಮತ್ತು ಋಷಭ ಎನ್ನುವಂತಹ ಇಬ್ರು ಪುತ್ರರು. ಈ ಋಷಭನ ಮಗನೇ ಇಂದ್ರಸೇನನ. ಮುಂದೆ ಎರಡನೆಯ ಮಗಳ, ದಕ್ಷನ ಎರಡನೇ ಮಗಳಾಗಿರುವಂತಹ ಮತ್ತು ಧರ್ಮರಾಜನ ಎರಡನೇ ಹೆಂಡತಿ ಆಗಿರುವಂತಹ ಲಂಬಾದೇವಿ, ಆ ಲಂಬಾದೇವಿಯಲ್ಲಿ ವಿದ್ಯೋತ ಅನ್ನುವಂತಹ ಮಗ ಹುಟ್ಟುತ್ತಾನೆ. ಆ ವಿದ್ಯೋತನ ಮಗ ಸ್ತನಯಿತ್ನು ಅನ್ನುವಂಥದ್ದು. ಮೂರನೆಯ
ಮೂರನೆಯವಳು ಕಕುಪ್, ಅವಳಲ್ಲಿ ಸಂಕಟ ಎನ್ನುವಂತಹ ಮಗ. ಈ ಸಂಕಟನಿಗೆ ಕೀಕಟ ಅನ್ನುವಂತಹ ಮಗ. ಈ ಕೀಕಟನು ಆಳಿರುವಂತಹ ಪ್ರದೇಶದಲ್ಲಿಯೇನೆ ಮುಂದೆ ಬುದ್ಧಾವತಾರ ಅಥವಾ ಕಲ್ಕಿ ಅವತಾರ, ಕೀಕಟೇಶು ಪ್ರವರ್ತತೆ ಅಂತ ಬರುತ್ತೆ ಆಗುವಂಥದ್ದು, ಈ ಕೀಕಟನು ಆಳಿರುವ ಪ್ರಾಂತದಲ್ಲಿ ಅನ್ನುವಂಥದ್ದು. ನಂತರದಲ್ಲಿ ವಿಶ್ವಾದೇವಿಯಲ್ಲಿ ಜಾಮಿ, ಜಾಮಿ ಎಂಬವಳಲ್ಲಿ ಈ ದುರ್ಗಾಭಿಮಾನಿ ದೇವತೆಗಳು ಅಂತ. ದುರ್ಗಾಭಿಮಾನಿ ದೇವತೆಗಳು ಅನ್ನೋದಾದ್ರೆ ಇವತ್ತಿನ ಭಾಷೆನಲ್ಲಿ ಮಾರಮ್ಮ ಇತ್ಯಾದಿ ದೇವತೆಗಳು. ಈ ಬೆಂಗಳೂರಲ್ಲಿ ಮಾರಿಕಾಂಬಾ ದೇವಸ್ಥಾನ ಇದೆ, ಮಾರಮ್ಮ ಅಂತಿದೆ. ಈ ಹೈದರಾಬಾದಲ್ಲಿ ಅದರಲ್ಲೇ ಮೈಸಮ್ಮ ಅಂತಿದೆ. ಆ ಥರದ ಎಲ್ಲ ದೇವತೆಗಳು ಈ ಜಾಮಿ ಅಂಬುವಳಲ್ಲಿ ಹುಟ್ಟಿರುವಂತಹದ್ದು. ಇತ್ತೀಚೆಗೆ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಇದರಲ್ಲಿ ತೆಲಂಗಾಣದಲ್ಲಿ ಇದನ್ನು ಬಹಳ ಅದ್ಧೂರಿಯಾಗಿ ಆಚರಿಸ್ತಾರೆ ಆ ಹಬ್ಬ. ಪುಷ್ಪ ಅನ್ನುವಂತಹ ಸಿನಿಮಾದಲ್ಲಿ ಒಂದು ಸ್ತ್ರೀ ದೇವತೆಯನ್ನು ಕುರಿತು ಜಾತ್ರೆ ಎಲ್ಲ ಮಾಡಲಾಗಿರ್ತದಲ್ಲ, ಗಂಗಮ್ಮ ದೇವಿ ಅಂತ ಹೇಳಿ. ಗಂಗಮ್ಮ ದೇವಿ ಅಂತ ಹೇಳಿ ಅದ್ರ ಬಗ್ಗೆ ಬಹಳವಾಗಿ ಜನ ಶ್ರದ್ಧೆಯಿಂದ ನಡ್ಕೊಳ್ತಾರೆ. ಈ ಸವದತ್ತಿಯಲ್ಲಿ ಎಲ್ಲಮ್ಮ ಅಂತಿದೆ, ಶಿರಸಿನಲ್ಲಿ ಮಾರಿಕಾಂಬ ಅಂತಿದೆ, ಮಾರಮ್ಮ ಅಂತ ಹೇಳ್ತಾರೆ. ಈ ಬೆಂಗಳೂರಲ್ಲಿ ಮಾರಮ್ಮ ಸರ್ಕಲ್ ಅಂತೂ ಇದೆ, ಗಂಗಮ್ಮ ಸರ್ಕಲ್ ಅಂತೂ ಇದೆ. ಇವೆಲ್ಲ ದೇವತೆಗಳ ಹೆಸರು. ಅವೆಲ್ಲ ದೇವತೆಗಳು ಈ ಜಾಮಿ ಅನ್ನುವಂತಹ ದುರ್ಗಾಭಿಮಾನಿ ದೇವತೆಗಳು ಅನ್ನುವಂತಹದ್ದು ಕರೀತಾರೆ. ಈ ದೇವಿಯಲ್ಲಿ ವಿಶ್ವೇ ದೇವತೆಗಳು ಹುಟ್ಟುತ್ತಾರೆ. ವಿಶ್ವೇ ದೇವತೆಗಳು ಇವರು ಪೂರ್ವದಲ್ಲಿ ಪಿತೃದೇವತೆಗಳಾಗಿರ್ತಾರೆ. ಅಗ್ನಿಹೋತ್ರಾದಿ ವಿಶೇಷ ಯಜ್ಞ ಯಾಗಾದಿಗಳನ್ನು ಮಾಡಿ ಆ ಯಜ್ಞದ ಫಲದಿಂದ ವಿಶ್ವೇ ದೇವತೆಗಳಾಗಿ ಹುಟ್ಟಿರ್ತಾರೆ. ಇವ್ರ ಜವಾಬ್ದಾರಿ ಅಥವಾ ಇವರಿಗಿರುವಂತಹ ಒಂದು ಶಕ್ತಿ ಏನು ಅಂದರೆ, ಶ್ರಾದ್ದಾದಿಗಳನ್ನು ಮಾಡುವಾಗ ಪಿತೃಗಳನ್ನು ಭೂಲೋಕಕ್ಕೆ ಕರೆದುಕೊಂಡು ಬಂದು ಅವರ ಮನೆಯಲ್ಲಿ ಅವರಿಗೆ ಶ್ರಾದ್ದಾದಿಗಳಲ್ಲಿ ನಿವೇದಿಸಲ್ಪಟ್ಟಿರುವಂತಹ ತಿಲೋದಕ ಪಿಂಡ ಪ್ರದಾನಗಳು, ಅನ್ನಾದೇಗಳು ಎಲ್ಲವನ್ನು ಆ ಪಿತೃಗಳಿಗೆ ಕೊಡಿಸಿ ಆಮೇಲೆ ವಾಪಸ್ ಪಿತೃಲೋಕಕ್ಕೆ ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ಈ ವಿಶ್ವೇ ದೇವತೆಗಳಿಗೆ ಇರ್ತದೆ. ನೀವು ಶ್ರಾದ್ದ ಮಾಡುವಾಗ ಒಂದು ಪದ ಬಳಸ್ತೀರಿ, ದೇವಸ್ಥಾನಕ್ಕೆ ಪಿತೃಸ್ಥಾನಕ್ಕೆ ಅಂತ ಹೇಳಿ. ದೇವಸ್ಥಾನಕ್ಕೆ ಅನ್ನುವಂತಹದ್ದು ಈ ವಿಶ್ವ ದೇವತೆಗಳೇ. ಇವರು 13 ದೇವತೆಗಳು ಇರ್ತಾರೆ. ವಿಶ್ವ ದೇವತೆಗಳು ಒಟ್ಟು 13 ಜನ ಇರ್ತಾರೆ. ಎರಡೆರಡು ದೇವತೆಗಳ ಒಂದು ಗುಂಪು ಇರ್ತದೆ, 6 ಗುಂಪು. ಒಬ್ರು ಸಪರೇಟ್ ಆಗಿರ್ತಾರೆ. ಅಂದ್ರೆ ಒಂದೊಂದು ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ಹೆಸರಿನ ವಿಶ್ವ ದೇವತೆಗಳು ಇರ್ತಾರೆ. ಈಗ ಮನೆಯಲ್ಲಿ ಮದುವೆ ಇತ್ಯಾದಿಗಳಲ್ಲಿ ನಿಶ್ಚಯವಾದಾಗ ಪಿತೃಗಳಿಗೋಸ್ಕರ, ಈಗ ನಾವು ಹೇಗೆ ನೆಂಟರಿಗೆ ಇಷ್ಟರಿಗೆ ಎಲ್ರಿಗೂ ಸಂಭ್ರಮಾಚರಣೆ ಮಾಡಿ ಎಲ್ಲರ ಜೊತೆಗೆ ಹಂಚ್ಕೊಳ್ತೀವಿ, ಹಾಗೆ ಪಿತೃಗಳ ಜೊತೆಗೂ ಹಂಚ್ಕೊಳ್ಬೇಕು ಅಂತ ಹೇಳಿ ಪಿತೃಗಳಿಗೆ ಆವಾಹನ ಮಾಡುತ್ತೇವೆ. ಅದಕ್ಕೆ ನಂದಿ ಶ್ರಾದ್ದ ಅಂತ ಕರೀತಾರೆ. ಈ ಮಂಗಲ ಕಾರ್ಯಗಳಲ್ಲಿ ನಂದಿ ಶ್ರಾದ್ದದಲ್ಲಿ ಆವಾಹಿತರಾಗುವ ಪಿತೃಗಳ ಜೊತೆಗೆ ಬರುವಂತವರು ವಿಶ್ವ ದೇವತೆಗಳು. ಅವ್ರ ಹೆಸರು ಸತ್ಯ ಮತ್ತು ವಸು ಅಂತ ಹೇಳಿ. ಈ ಗರ್ಭಾದಿ ರಕ್ಷಣೆಯ ಸಂದರ್ಭದಲ್ಲಿ, ಸೀಮಂತ ಮಾಡುವ ಸಂದರ್ಭದಲ್ಲಿ, ಆಮೇಲೆ ಗರ್ಭಾಧಾನ ಹೋಮ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪುನಃ ಅಲ್ಲಿ ನಂದಿ ಶ್ರಾದ್ದ ಅನ್ನೋದಿರ್ತದೆ, ಅಲ್ಲಿ ಪಿತೃಗಳಿಗೆ ಆವಾಹನೆ ಮಾಡಿರ್ತದೆ. ಅವು ಆ ಸಂದರ್ಭದಲ್ಲಿ ಇರುವಂತಹ ದೇವತೆಗಳು ಕ್ರತು ದಕ್ಷ ಅನ್ನುವಂತಹ ಹೆಸರಲ್ಲಿ. ಈ ಶ್ರಾದ್ದಾದಿಗಳಲ್ಲಿ ಮಾಡುವಂತಹ ವಿಶ್ವ ದೇವತೆಗಳು ಪುರೂರವ ಆರ್ದ್ರವ ಅನ್ನುವಂತಹ ಹೆಸರಿನಲ್ಲಿರುವಂಥವ್ರು. ಹಾಗೇನೆ ಈ ಮಹಾಲಯದಲ್ಲಿ ಮಾಡುವಂತಹ ಶ್ರಾದ್ದಗಳಲ್ಲಿ ಅಲ್ಲಿ ಬರುವಂತಹ ವಿಶ್ವ ದೇವತೆಗಳು ಧುರಿ ಮತ್ತು ಲೋಚನ ಅನ್ನುವಂಥವ್ರು. ಇನ್ನು ದ್ವಾದಶೇಹನಿ ಅಂದ್ರೆ 12ನೇ ದಿವಸ ಸಪಿಂಡೀಕರಣ ಶ್ರಾದ್ದ ಏನ್ ಮಾಡ್ತಾ ಇರ್ತಾರೆ, ಪ್ರೇತಪಿಂಡವನ್ನ ಪಿತೃಪಿಂಡದ ಜೊತೆಗೆ ಸೇರಿಸೋದು ಏನಿರುತ್ತೋ ಆ ಕರ್ಮದಲ್ಲಿ
ಕಾಮಕಾಲ ಅನ್ನುವಂತಹ ಹೆಸರಿನ ವಿಶ್ವದೇವತೆಗಳು ಇರ್ತಾರೆ. ಇನ್ನು ಸಾಮೂಹಿಕವಾಗಿ ಸತ್ರಾದಿಗಳಲ್ಲಿ ಮಾಡುವಂತಹದ್ರಲ್ಲಿ ಅಲ್ಲಿ ಬೇರೆ ಹೆಸರಿನ ವಿಶ್ವದೇವತೆಗಳು ಇರ್ತಾರೆ. ಹೀಗಾಗಿ ಪಿತೃಗಳು ಭೂಲೋಕಕ್ಕೆ ಬರಬೇಕಾದಾಗ ಅವರನ್ನು ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ, ವಿಶೇಷ ಕೆಲಸ ಈ ವಿಶ್ವದೇವತೆಯದಾಗಿರ್ತದೆ. ಇವರು ಒಂದು ರೀತಿಯಲ್ಲಿ ಪಿತೃಗಳೇ, ಆದರೆ ಮನುಷ್ಯ ಶರೀರದಲ್ಲಿರುವಾಗ ಇವರು ಅಗ್ನಿಹೋತ್ರಾದಿ ವಿಶೇಷ ಯಜ್ಞಯಾಗಾದಿಗಳು ಮಾಡಿರುವುದರಿಂದ ಇವರಿಗೆ ಈ ಒಂದು ವಿಶೇಷ ವರ ಕೊಡುವ ಸಾಮರ್ಥ್ಯ, ವಿಶೇಷ ಶಕ್ತಿ ಅವರಿಗೆ. ವಿಶ್ವದೇವತೆಗಳು ಬಾರದೇ ಇದ್ರೆ ಪಿತೃದೇವತೆಗಳು ಬರೋದಿಲ್ಲ. ಹಾಗೆ ಅವರು ಯಾರು ಅಂತ ಹೇಳಿದ್ರೆ ಧರ್ಮ ಮತ್ತು ವಿಶ್ವ ಇವರಿಬ್ಬರ ಸಂತಾನಗಳು ವಿಶ್ವದೇವತೆಗಳು. ವಿಶ್ವ ಯಾರು? ದಕ್ಷನ 60 ಪುತ್ರಿಯರಲ್ಲಿ ಮೊದಲನೇ 10 ಧರ್ಮನಿಗೇನು ಕೊಟ್ಟರು ಅದರಲ್ಲಿ ಒಬ್ಳು. ಆಮೇಲೆ ಬರುವಂಥವರು ಸಾಧ್ಯ ಎನ್ನುವಂಥವಳು, ಇವಳಿಗೆ ಸಾಧ್ಯರು ಅನ್ನುವಂತಹ ದೇವತೆಗಳು. ಇವರು ಕೂಡ ಒಂದು ದೇವತೆಗಳ ಪಟ್ಟಿನಲ್ಲೇ, ದೇವತಾ ಯೋನಿಯಲ್ಲೇ ಬರುವಂಥವ್ರು. ಸಿದ್ಧರು, ಸಾಧ್ಯರು, ಗಂಧರ್ವರು, ಯಕ್ಷರು, ಚಾರಣರು ಅಂತ ನಾವೇನು ಕರಿತೀವಿ, ಅದರಲ್ಲಿ ಇವರು ಸಾಧ್ಯರು ಅಂತ ಹೇಳಿ. ಇವರಿಗೆ ಅರ್ಥಸಿದ್ಧಿ ಅನ್ನುವಂತಹ ಒಬ್ಬನು ಪುತ್ರನಾಗ್ತಾರೆ. ಆಮೇಲೆ ಮರುತ್ವತಿ ಅನ್ನುವಂತಹ ಇನ್ನೊಬ್ಬಳ ಪತ್ನಿಯಲ್ಲಿ ಮರುತ್ವಾನ್, ಜಯಂತ ಅನ್ನುವಂತಹ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಆ ಜಯಂತನು ವಿಷ್ಣುವಿನ ಅಂಶವೇ ಹೌದು, ಭಗವಂತನ ಅಂಶನು. ಇವರನ್ನ ಉಪೇಂದ್ರ ಅನ್ನೋ ಹೆಸರಿನಲ್ಲಿ ಕರೀತಾರೆ. ನಾವು ಸಂಧ್ಯಾವಂದನೆ ಮಾಡುವಾಗ ಉಪೇಂದ್ರ ಅಂತೇನು ಹೆಸರು ಬಳಸ್ತೀವಿಯೋ, ಉಪೇಂದ್ರಾಯನ ಮಹಾ ಅಂತೇನು ಬಳಸ್ತೀವಿಯೋ ಆಚಮನೆ ಮಾಡುವಾಗ, ಅವನು ಇವನೇ. ದಕ್ಷನ ಪುತ್ರಿಯಾದ ಮರುತ್ವತಿಯಲ್ಲಿ ಧರ್ಮನಿಂದ ಹುಟ್ಟಿರುವಂಥವನು ಜಯಂತನು. ಆ ಜಯಂತನು ಉಪೇಂದ್ರನು. ಇನ್ನು ಮುಹೂರ್ತ ಅನ್ನುವಂತಹ ಒಬ್ಬಳು ಪುತ್ರಿ ದಕ್ಷನಿಗೆ, ಅವಳಿಗೆ ಧರ್ಮನಲ್ಲಿ ಹುಟ್ಟಿರುವಂಥವನು ಮುಹೂರ್ತಾಧಿದೇವತೆಗಳು ಅಂತ. ಈಗ ನಾವು ಯಾವುದೇ ಕರ್ಮ ಮಾಡಬೇಕಾದಾಗ ಮುಹೂರ್ತವನ್ನ ನೋಡ್ತೇವೆ. ಆ ಮುಹೂರ್ತಕ್ಕೆ ಒಬ್ಬ ಅಧಿದೇವತೆ ಇರ್ತಾನೆ. ಒಂದೊಂದು ಮುಹೂರ್ತಕ್ಕೆ ಒಂದೊಂದು ಅಧಿದೇವತೆ. ಅನೇಕಾದೇ ಮುಹೂರ್ತಗಳಿದ್ದಾವೆ. ಅಭಿಜಿನ್ ಮುಹೂರ್ತ ಅಂತಿರುತ್ತೆ, ಪ್ರದೋಷ ಮುಹೂರ್ತ ಅಂತಿರುತ್ತೆ, ಪ್ರತ್ಯೂಷ ಮುಹೂರ್ತ ಅಂತಿರುತ್ತೆ, ಅನೇಕ ಮುಹೂರ್ತಗಳು ಇರ್ತವೆ. ನಾನು ಜ್ಯೋತಿಷ್ಯವನ್ನ ಅಷ್ಟು ಆಳವಾಗಿ ಅಭ್ಯಸಿಸಿಲ್ಲ, ಹಾಗಾಗಿ ನಂಗೆ 3-4 ಅಷ್ಟೇ ಗೊತ್ತು. ಬಹಳ ಮುಹೂರ್ತಗಳು ಇರ್ತವೆ. ಆ ಮುಹೂರ್ತದ ಒಂದೊಂದು ಮುಹೂರ್ತಕ್ಕೆ ಒಬ್ಬೊಬ್ರು ಅಧಿದೇವತೆಗಳು. ಅವ್ರ ಕೆಲಸ ಏನು ಅನ್ನೋದಾದ್ರೆ, ಈ ನಾವೇನು ಕರ್ಮ ಮಾಡ್ತೀವೋ ಆ ಕರ್ಮದಿಂದ ಉಂಟಾಗುವ ಫಲವನ್ನ ಅವ್ರಿಗೇನೆ ತಂದು ಒಪ್ಪಿಸುವಂತಹ ಜವಾಬ್ದಾರಿ ಆ ಮುಹೂರ್ತಾದಿ ದೇವತೆಗಳಿಗೆ ಇರ್ತವೆ. ಕರ್ಮದ ಫಲಗಳನ್ನ ಅವ್ರಿಗೇನೆ ತಂದು ಒಪ್ಪಿಸುವಂತಹ ಜವಾಬ್ದಾರಿ ಮುಹೂರ್ತಾದಿ ದೇವತೆಗಳ ಜವಾಬ್ದಾರಿ. ಆ ಕೆಲಸ ಅವ್ರದ್ದು. ಆದ್ರಿಂದ ನಾವು ಒಳ್ಳೆಯ ಮುಹೂರ್ತದಲ್ಲಿ ಕರ್ಮ ಮಾಡೋದಾದ್ರೆ, ಯಾಕೆ ಮುಹೂರ್ತ ನೋಡ್ಬೇಕು ಅಂದ್ರೆ, ಅದಕ್ಕೆ ಬೇಕಾಗಿರುವಂತಹ ಫಲ ನಮಗ್ ಬೇಕು ಅಂದ್ರೆ ಮುಹೂರ್ತ ನೋಡ್ಬೇಕು. ಆ ಫಲ ಇರುತ್ತೆ. ಈಗ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಮಗ ಒಬ್ರು ಓದೋದಕ್ಕೆ ಅಂತ ಹೇಳಿ ಬೇರೆ ಯಾವುದೋ ಊರಲ್ಲಿ ಇದ್ದಾರೆ. ನೀವು ಅವನಿಗೆ ಇಲ್ಲಿಂದ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಮಗನಿಗೆ ಒಂದಿಷ್ಟು ಯಾವುದೋ ಪುಸ್ತಕ ತೆಗೆದುಕೊಳ್ಳೋದಕ್ಕೆ ಒಂದಿಷ್ಟು ದುಡ್ಡು ಬೇಕು ಅಂತ ಅವನು ಮೆಸೇಜ್ ಹಾಕಿದ್ನೋ ಏನೋ ಮಾಡ್ದ. ನೀವು ಅವನಿಗೆ ಇಲ್ಲಿಂದ ದುಡ್ಡು ಕಳಿಸ್ಬೇಕು, ಮನಿ ಆರ್ಡರ್ ಅಂತ ಇಟ್ಕೊಳ್ಳಿ. ದುಡ್ಡಿದೆ ನಿಮ್ಮ ಹತ್ರ, ಅದು ಅವನಿಗೋಸ್ಕರ ಅಂತ ತೆಗೆದಿರೋದೇ ದುಡ್ಡು. ನೀವು ಮನಿ ಆರ್ಡರ್ ಮಾಡಿದ್ಮೇಲೆ ಅವನಿಗೆ ಹೋಗಿ ಕೊಡುವಂಥವ್ನೊಬ್ಬನ ಆ ಕಡೆ ಪೋಸ್ಟ್ ಮ್ಯಾನ್ ಇರ್ತಾನಲ್ಲ, ಅವನು ಹೋಗಿ ಕೊಟ್ರೇನೆ ದುಡ್ಡು ಸಿಗುತ್ತೆ. ದುಡ್ಡು ನಿಮ್ದೇ ಆಗಿದ್ರುನುವೆ ಅವನು ಕೊಟ್ರೇನೆ ದುಡ್ಡು ಸಿಗುತ್ತೆ. ಹಾಗೆ ಕರ್ಮದ ಫಲ ನಮ್ಮದೇ ಆಗಿದ್ರುನುವೆ ಆ ಫಲ ನಮ್ಮವರೆಗೂ ಬಂದು ತಲುಪೋದಕ್ಕೆ ಯಾರಾದ್ರೂ ಒಬ್ರು ಬೇಕಲ್ಲ, ಕೆಲಸ ಮಾಡ್ಬೇಕಲ್ಲ ಮಧ್ಯದಲ್ಲಿ. ಅವರುಗಳೇ ಈ ಮುಹೂರ್ತಾದಿ ದೇವತೆಗಳು ಮತ್ತು ಗ್ರಹಗಳು, ನಕ್ಷತ್ರಾದಿ ದೇವತೆಗಳು. ಈ ಗ್ರಹಗಳ, ನಕ್ಷತ್ರಾದಿ ದೇವತೆಗಳ ಪ್ರಧಾನ ಕೆಲಸ
ನಮ್ಮ ಆ, ನಮ್ಮ ಭಾಗ್ಯದಲ್ಲಿ ಬರೆದಿರುವಂತಹ ಫಲಗಳು ಏನಿದಾವೆ ನಮ್ಗೆ ಏನೇನು ಸಿಗಬೇಕೋ ಅದನ್ನೆಲ್ಲ ತಂದು ಕೊಡುವಂಥವ್ರು ಇವರು. ಈಗ ಆಲ್ರೆಡಿ ನಮಗೋಸ್ಕರ ಇರುತ್ತೆ ಅಲ್ಲಿ ಬರೆದಿಟ್ಟಿರ್ತಾರೆ, ಅದು ನಮ್ಮವರೆಗೂ ಮುಟ್ಟಿಸುವಂಥವ್ರು ಇವರು. ಆದ್ರಿಂದ ಯಜ್ಞಯಾಗಾದಿಗಳು ಮಾಡುವಾಗ, ಒಳ್ಳೆಯ ಕೆಲಸಗಳು ಮಾಡುವಾಗ ಮುಹೂರ್ತ, ಗ್ರಹ ದಶೆ ಇತ್ಯಾದಿಗಳು ಮಹತ್ವದ್ದು ಅಂತ ಕಾಣುತ್ತೆ. ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಸಂಕಲ್ಪ ಎನ್ನುವಂತಹ ದಕ್ಷಪುತ್ರಿಯಲ್ಲಿ ಧರ್ಮನಿಂದ ಹುಟ್ಟಿದಂಥವನು ಸಂಕಲ್ಪನು ಅಂತ. ಇವನಿಗೆ ಕಾಮ ಎಂಬ ಹೆಸರಿನ ಒಬ್ಬ ಮಗ. ಈ ಸಂಕಲ್ಪನೆ ನಮ್ಮ ಮನಸ್ಸಿನಲ್ಲಿ ನಾವು ಯಾವಾಗ ಏನ್ ಕೆಲಸ ಮಾಡಬೇಕು ಅಥವಾ ಏನೋ ಒಂದು ಕಾಮನೆ ಇಟ್ಕೊಂಡು ಕೆಲಸ ಶುರು ಮಾಡ್ತೀವಿ, ಶಾಸ್ತ್ರ ಏನು ಹೇಳುತ್ತೆ ಅಂದ್ರೆ, ನೀನೇನಾದ್ರೂ ಇಂತಹ ಕಾಮನೆ ಇಟ್ಕೊಂಡು ಇಂತಹ ಕೆಲಸ ಮಾಡ್ತೀನಿ ಅಂತ ಹೇಳಿ ನೀನು ಸಂಕಲ್ಪ ಮಾಡಿದ್ರೆ, ನೀನು ಆ ಕೆಲಸ ಮಾಡೋವರೆಗೂ ಕಾಯೋದಿಲ್ಲ ದೈವ. ಸಂಕಲ್ಪ ಮಾತ್ರದಿಂದಲೇನೆ ನಿನಗೆ ಫಲ ಕೊಡೋದಕ್ಕೆ ಶುರು ಆಗುತ್ತೆ ಅಂತ. ಬಹಳ ಜನ ಹರಕೆ ಹೊತ್ತಿರ್ತಾರೆ ನೋಡಿ, ಮದುವೆ ಆಗ್ಲಿ ನಮ್ಮ ಮಗನಿಗೆ ಅಂತ ಹೇಳಿ, ಮದುವೆ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿ. ಮದುವೆ ಆಗಿರೋದಿಲ್ಲ, ಆದ್ರೂ ಅವ್ರು ಮದುವೆ ಆಗ್ಬೇಕು ಅನ್ನೋದೇ ತಾನೇ ಅವ್ರ ಸಂಕಲ್ಪ. ಅವ್ರು ಏನ್ ಬೇಡ್ಕೊಂಡಿರ್ತಾರೆಯೋ, ಹರಕೆ ಹೊತ್ತಿರ್ತಾರೆಯೋ ಅದಿನ್ನೂ ಮಾಡಿರೋದಿಲ್ಲ, ಆದ್ರೂ ಕೆಲಸ ಆಗುತ್ತೆ ಅಂದ್ರೆ ಏನರ್ಥ? ಸಂಕಲ್ಪ ಮಾತ್ರದಿಂದಲೇನೆ ಕೆಲಸ ಕೊಡೋದು ಶುರು, ಅದು ಫಲ ಕೊಡೋದು ಶುರು ಆಗುತ್ತೆ. ಇದು ಕಲಿಯುಗದ ವಿಶಿಷ್ಟ ಧರ್ಮ. ಮುಂಚೆ ಹೇಗಿತ್ತು ಅಂದ್ರೆ, ನಾವು ಹೇಳ್ತೇವೆ ಕ್ಯಾಶ್ ಅಂಡ್ ಕ್ಯಾರಿ ಅಂತ ಹೇಳ್ತಾರೆ. ಈ ಇದರಲ್ಲಿ ದುಡ್ಡು ಕೊಡಿ ಸಾಮಾನು ತೆಗೆದುಕೊಂಡು ಹೋಗಿ ಅಂತ ಹೇಳಿ. ಕಲಿಯುಗದಲ್ಲಿ ಆ ವ್ಯವಸ್ಥೆ ಇಲ್ಲ. ನೀವು ದುಡ್ಡು ಕೊಡ್ತೀನಿ ಅಂತೇಳಿ ಮಾತು ಕೊಟ್ರೆ ಸಾಕು, ನಾವು ಅದರ ವಿಶ್ವಾಸದ ಮೇಲೆ ನಾವು ನಿಮಗೆ ಬರಬೇಕಾಗಿರುವಂತಹ ಫಲಗಳನ್ನು ಕೊಡ್ತೀವಿ ಅಂತ. ಈ ಟ್ರೇಡಿಂಗ್ ಮತ್ತು ಏಜೆನ್ಸಿ ಬಿಸಿನೆಸ್ ನಲ್ಲಿ ಇದಕ್ಕೆ ಆನ್ ಅಂತಾರೆ. 40 ದಿವಸ ಆನ್ ಕೊಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಸರಕು ತಗೊಂಡ್ ಬರೋದು, 40 ದಿವಸದ ನಂತರ ಅವನಿಗೆ ದುಡ್ಡು ಕೊಡೋದು ಅಂತ. ಅಂದ್ರೆ 40 ದಿವಸದಲ್ಲಿ ಸರಕು ವ್ಯಾಪಾರ ಎಲ್ಲ ಮಾರಾಟ ಆಗಿರುತ್ತೆ ಅನ್ನುವಂಥ ಲೆಕ್ಕ. ಹಾಗೆ ಆ ಸಂಕಲ್ಪನು ಪ್ರಬಲನಾಗಿದ್ರೆ ನಾವು ಮಾಡಬೇಕು ಅಂದ್ಕೊಂಡಿರುವಂತಹ ಕರ್ಮ ಶುರು ಮಾಡೋದಕ್ಕಿಂತಲೂ ಪೂರ್ವದಲ್ಲಿಯೇನೆ ಫಲ ಸಿಕೊಡ್ತಾನೆ. ಅದು ಈ ಸಂಕಲ್ಪನ ಕೆಲಸ. ಯಾರವನು ಅಂದ್ರೆ, ಧರ್ಮ ಮತ್ತು ಸಂಕಲ್ಪ ಎನ್ನುವಳ ದಕ್ಷಪುತ್ರಿಯಲ್ಲಿ ಹುಟ್ಟಿರುವಂಥವನು ಸಂಕಲ್ಪನು. ಇವನಿಂದಲೇನೆ ಕಾಮ ಅಂತ ಹುಟ್ಟುದು. ಯಾವಾಗ ನಾವು ಅಂದ್ಕೊಳ್ತೀವೋ, ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಈ ಸರ್ತಿ ನಾನು ಆ, ಇಷ್ಟು ಪರ್ಸೆಂಟೇಜ್ ಬಂದ್ರೆ ನಿನಗೆ ಒಂದು ಆ, ಪಂಚಾಮೃತ ಅಭಿಷೇಕ ಮಾಡಿಸ್ತೇನೆ ಅಂತ ಒಂದು ಯಾವ್ದೋ ಹರಕೆ ಹೊತ್ತಿರ್ತ. ಅವನು ಅನ್ಕೊಂಡ ಹಾಗೆ ಅವನಿಗೆ ಆ, ಆ ರೀತಿ ಅಂಕಗಳು ಬರ್ತವೆ. ಆಮೇಲೆ ಅವನು ಆ, ಸಂಕಲ್ಪ ಈಡೇರಿಸೋದಕ್ಕೆ ಹೋಗ್ತಾನೆ. ಆವಾಗ ಯಾರದೇ ಆದ್ರೂ ಮನಸ್ಸಿನಲ್ಲಿ ಏನ್ ಬರುತ್ತೆ? ನನಗೇನೇನು ಬೇಕೋ ಎಲ್ಲ ಇದೇ ಮಾರ್ಗದಲ್ಲಿ ಕೇಳ್ಕೊಂಡ್ರಾಯ್ತಲ್ಲ ಅಂತ. ಅದು ಕಾಮ. ಆದ್ರಿಂದ ಸಂಕಲ್ಪನ ಮಗ ಅವನು ಕಾಮ ಅನ್ನುವಂತಹದ್ದು. ಹೀಗೆ ವಸು ಎನ್ನುವಂಥವಳು ದಕ್ಷನಿಗೆ ಇನ್ನೊಬ್ಳು ಪುತ್ರಿ. ಆ ಧರ್ಮರಾಜನ ಪತ್ನಿ. ಅವಳಲ್ಲಿ ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸು ಅಂತಲೇನೆ ಹೆಸರು. ತಾಯಿ ಹೆಸರು ವಸುವೆ, ಮಗನ ಹೆಸರು ವಸುವೆ. ವಿಭಾವಸು ಎನ್ನುವಂಥದ್ದು 8 ಜನ ಮಕ್ಕಳು. ಇವರ ಮಕ್ಕಳಲ್ಲಿ ವರ್ಣನೆ ಎಲ್ಲ ಬಹಳಷ್ಟಿದೆ. ನಾನು ಅವರೆಲ್ಲರದು ಹೇಳೋದಕ್ಕೆ ಹೋಗೋದಿಲ್ಲ, ಪ್ರಸಿದ್ಧವಾಗಿರೋದನ್ನು ಹೇಳ್ತೇನೆ. ಈ 8 ಜನ ಮಕ್ಕಳಲ್ಲಿ 5ನೇಯವನು ಅಗ್ನಿ. ಆ ಅಗ್ನಿಗೆ ಕೃತ್ತಿಕಾದೇವಿಯಲ್ಲಿ ಹುಟ್ಟಿರುವಂತಹ ಮಗನೇ ಕಾರ್ತಿಕೇಯನು, ಕುಮಾರಸ್ವಾಮಿ. ಆ ಕುಮಾರನಿಂದ ಮುಂದೆ ವಿಶಾಖ ಅನ್ನುವಂತಹ ಮೊದಲಾದ ಮಕ್ಕಳು ಹುಟ್ಟುತ್ತಾರೆ. ಅದು ಮತ್ತೆ ಮತ್ತೊಬ್ಬ ಆ, ಪ್ರಸಿದ್ಧ ಪುರುಷನು ಅನ್ನುವಂಥದ್ದಾದ್ರೆ, ಈ ರುದ್ರರಿಗೆ 11 ಜನ ಏಕಾದಶ ರುದ್ರರು
ಅಂತ ಪ್ರಸಿದ್ಧ ಇದ್ದಾರೆ. ಅವ್ರು ಯಾರ್ಯಾರು ಅಂತಾದ್ರೆ ರೈವತ, ಅಜ, ಭವ, ಭೀಮ, ವಾಮ, ಉಗ್ರ, ವೃಷಾಕಪಿ, ಅಜೈಕಪಾತ್, ಅಹಿರ್ಬುಧ್ನ್ಯ, ಬಹುರೂಪ, ಮಹಾಂತ. ಇವರೆಲ್ಲರೂ ಏಕಾದಶ ರುದ್ರರು. ಇವರು ದಕ್ಷಪುತ್ರಿಯಾದ ಸುರೂಪಾದೇವಿಯಲ್ಲಿ ರುದ್ರನಿಂದ ಹುಟ್ಟಿರುವಂಥವ್ರು. ನೆನ್ಪಿರ್ಲಿ, 10 ಜನ ಧರ್ಮರಾಜನಿಗೆ, 13 ಜನ ಕಶ್ಯಪನಿಗೆ, 27 ಜನ ಚಂದ್ರನಿಗೆ ಕೊಟ್ಟ ಮೇಲೆ ರುದ್ರನಿಗೆ 2 ಪತ್ನಿಯರನ್ನು ಕೊಡ್ತಾರಲ್ಲ, 2 ಮಕ್ಕಳನ್ನು ಕೊಡ್ತಾನಲ್ಲ. ಒಬ್ಬಳು ಸುರೂಪಾದೇವಿ. ಅದರಲ್ಲಿ ಆ ಸುರೂಪಾದೇವಿಯಲ್ಲಿ ಅವನಿಗೆ 11 ಜನ ಮಕ್ಕಳು ಹುಟ್ಟುತ್ತಾರೆ. ಅವರು ಏಕಾದಶ ರುದ್ರರು ಅಂತ. ಇನ್ನೊಬ್ಬ ಪತ್ನಿ ಅಂದ್ರೆ ಇನ್ನೊಬ್ಬ ಮಗಳು, ಅವಳಲ್ಲಿ ಅವನಿಗೆ ರುದ್ರ ಗಣಗಳು ಅಂತ ಏನ್ ಕರಿತೇವೆ, ಪ್ರಮಥಾದಿ ಗಣಗಳು ಅಂತ ಏನ್ ಕರಿತೇವೆ, ಆ ನಂದಿ, ಭೃಂಗಿ, ಈ ಅಮರಕೋಶದಲ್ಲಿ ಇರುತ್ತೆ. ಅವ್ರ ಹೆಸರುಗಳು ಬಹಳ ಚಿತ್ರ ವಿಚಿತ್ರವಾಗಿರ್ತವೆ. ನಂದಿ ಭೃಂಗಿ ರಿಟಸ್ತುಂಡಿ ನಂದಿ ನೌ ನಂದಿಕೇಶ್ವರ ಅನ್ನುವಂಥದ್ದು, ಈ ತರ ಹೆಸರಿರುತ್ತೆ. ಈ ಎಲ್ಲ ಅವರುಗಳ ವರ್ಣನೇನು ಗಿರಿಜಾ ಕಲ್ಯಾಣ ಸಂದರ್ಭದಲ್ಲಿ ರುದ್ರನ ಆ ಈ ಶಿವನ ಮದುವೆ ಮೆರವಣಿಗೆ ಹೇಗಿತ್ತು ಅನ್ನುವಂತಹದ್ದು ವರ್ಣನೆ ಮಾಡ್ತಾರೆ. ಬಹಳ ಸ್ವಾರಸ್ಯಕರವಾಗಿರುತ್ತೆ ರುದ್ರಗಣ ಹೇಗಿರುತ್ತೆ ಅಂತ ಹೇಳಿ. ಶರೀರದಲ್ಲಿ ಯಾವುದೂ ಪಾರ್ಟ್ ಸರಿಯಾದ ಜಾಗದಲ್ಲಿ ಇರೋದಿಲ್ಲ ಅವರಿಗೆ, ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ. ಅವುಗಳಿಗೆ ಭೂತಗಣ ಅಂತೂ ಕರೀತಾರೆ, ಪ್ರಮಥಾದಿ ಗಣಗಳು ಅಂತಲೂ ಕರೀತಾರೆ. ಅವರು ದಕ್ಷನ ಇನ್ನೊಬ್ಬ ಪುತ್ರಿಯಲ್ಲಿ ಈ ರುದ್ರನಿಂದ ಹುಟ್ಟಿರುವಂಥವ್ರು. ಆಮೇಲೆ ಅಂಗಿರಸ ಅನ್ನಂಥವನಿಗೆ ದಕ್ಷ ಸ್ವಧಾ ಅನ್ನುವಂತಹ ಮಗಳಿಗೆ ಕೊಟ್ಟಿರ್ತಾನೆ. ಆ ಸ್ವಧಾ ಅನ್ನುವಂತಹ ದೇವಿಯಲ್ಲಿ ಹುಟ್ಟಿರುವಂಥವರೇ ಪಿತೃದೇವತೆಗಳು. ನಾವು ಯಾರನ್ನು ಪಿತೃದೇವತೆಗಳು ಅಂತ ಕರಿತೀವಿ ಅವರು ಆ ಸ್ವಧಾ, ಅಂಗಿರಸ ಮತ್ತು ಸ್ವಧಾ ಅವರಿಂದ ಹುಟ್ಟಿರುವಂಥವಳು. ಆ ಅಂಗಿರಸನಿಗೆ ಇವರೆಲ್ಲರಿಗೂ ಇಬ್ಬರಿಬ್ಬರಿಗೆ ಕೊಡ್ತಾನೆ. ರುದ್ರ, ಅಂಗಿರಸ, ಕೃಷಾಶ್ವ ಅನ್ನುವಂಥವರಿಗೆ ಇಬ್ಬರಿಬ್ಬರಿಗೆ ಕೊಟ್ಟಿರ್ತಾನೆ. ಇನ್ನೊಬ್ಬ ಪತ್ನಿ ಅಂಗಿರಸನಿಗೆ ಒಬ್ಬಳು ಸ್ವಧಾ, ಇನ್ನೊಬ್ಬಳು ಸತಿ. ಆ ಸತಿಯಲ್ಲಿ ಹುಟ್ಟಿರುವಂಥವನು ಅಥರ್ವಾಂಗಿರಸ. ಅವನೇ ಮುಂದೆ ಅಥರ್ವೇದಕ್ಕೆ ಜನಕನು ಅಥವಾ ಅಥರ್ವೇದಕ್ಕೆ ಕಾರಣನೋ ಅನ್ನುವಂಥವನು ಆಗ್ತಾನೆ. ಈ ಚಂದ್ರನಿಗೆ ಕೊಟ್ಟಿರುವಂತಹ 27 ಜನ ಪತ್ನಿಯರು ಅಂದ್ರೆ ಅವ್ರ 27 ನಕ್ಷತ್ರಗಳೇ. ಅವನು ಚಂದ್ರನು ತನ್ನ ಸೌಂದರ್ಯದಿಂದ, ಅಹಂಕಾರದಿಂದ ದಕ್ಷನಿಗೆ ಒಂದು ಬಾರಿ ಒಂದು ರೀತಿಯ ಕೋಪ ಬರೆಸುವಂತಹ ಕೆಲಸ ಆಗತ್ತೆ. ಆವಾಗ ದಕ್ಷನ ಒಂದು ಕೋಪದಿಂದ ಚಂದ್ರನಿಗೆ ಕ್ಷಯರೋಗ ಬರುತ್ತೆ. ಅಂದ್ರೆ ಅವನು ದಿನ ಕ್ಷಯಿಸ್ತಾ ಹೋಗ್ತಾನೆ. ಆವಾಗ ಅದರಿಂದ ತಾನು ಮಾಡಿರುವಂತಹ ತಪ್ಪರವಾಗಿ ಚಂದ್ರನು ತನ್ನ ಮಾವನಾಗಿರುವಂತಹ ದಕ್ಷನಿಗೆ ಕ್ಷಮಾಪಣೆ ಮತ್ತು ಅನುನಯದ ಮಾತುಗಳಿಂದ ಪುನಃ ಕ್ಷಯ ಆದಂತಹ ತನ್ನ ಕಲೆಗಳನ್ನು ವಾಪಸ್ ಪಡೆಯುವಂತಹ ವರವನ್ನು ಪಡೆಯುತ್ತಾನೆ. ಈ ಕಾರಣದಿಂದ ಚಂದ್ರನಿಗೆ ಕೃಷ್ಣ ಪಕ್ಷದಲ್ಲಿ ಒಂದೊಂದು ಕಲೆ ಕ್ಷಯ ಆಗ್ತಾ ಹೋಗುತ್ತೆ. ಅಮಾವಾಸ್ಯೆಯ ದಿವಸ ಸಂಪೂರ್ಣವಾಗಿ ನಿಶ್ಚಂದ್ರವಾಗಿರುತ್ತೆ ಆಕಾಶ. ಆಮೇಲೆ ಶುಕ್ಲ ಪಕ್ಷದಲ್ಲಿ ಒಂದೊಂದು ದಿವಸ ಒಂದೊಂದು ಕಲೆ ಪುನಃ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಪೂರ್ಣಿಮೆಯ ದಿವಸ ಆ ಚಂದ್ರನ ಸಂಪೂರ್ಣ 16 ಷೋಡಶ ಕಲೆಗಳಿಂದ ಕೂಡಿರುವಂತಹ ಚಂದ್ರನು ನಮಗೆ ಕಾಣ್ತಾನೆ. ಇದಕ್ಕೆ ಕಾರಣ ದಕ್ಷಿಣ ಶಾಪ. ಆದರೂ ಅವನಿಗೆ ಕ್ಷಯರೋಗ ಇರುವುದರಿಂದ ಈ 27 ಪತ್ನಿಯರಲ್ಲಿಯೂ ಅವನಿಗೆ ಯಾವುದೇ ರೀತಿಯ ಸಂತಾನ ಅನ್ನುವಂಥದ್ದಾಗ್ಲಿಂದ್ರ ಆದ್ರಿಂದ ಅವನು ಅಪುತ್ರವಂತನ ಆಗ್ತಾನೆ. ಆ ಶಾಪಕ್ಕೆ ಪರಿಹಾರ ಅನ್ನುವಂಥದ್ದು ಯಾವ್ದು ಸಿಗೋದಿಲ್ಲ. ತಾನು ಕ್ಷಯ ಆಗಿರೋದನ್ನು ವಾಪಸ್ ಪಡ್ಕೊಳ್ಳುವಂತಹ ಕಲೆಗಳನ್ನು ವಾಪಸ್ ಪಡ್ಕೊಳ್ಳುವಂತಹದ್ದನ್ನು ಅಷ್ಟನ್ನು ಮಾತ್ರ ಅವನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾನೆ. ಇನ್ನು ತಾರ್ಕ್ಷನಿಗೆ ಕೊಟ್ಟಿರುವಂತಹ 2 ಪತ್ನಿಯರಲ್ಲಿ ಕೊನೆಗೆ ತಾರ್ಕ್ಷ ಅನ್ನೋಂಥವರಿಗೆ ತನ್ನ 4 ಜನ ಪತ್ನಿಯರನ್ನ ಮಕ್ಕಳನ್ನ ಕೊಟ್ಟಿರ್ತಾನೆ. ವಿನುತ, ಕದ್ರು, ಪತಂಗಿ, ಯಾಮಿನಿ ಅಂತ ಹೇಳಿ. ಈ ಪತಂಗಿಯ ಮಕ್ಕಳೇ ಪಕ್ಷಿಗಳು, ಯಾಮಿನಿಯ ಮಕ್ಕಳೇ ಮಿಡತೆಗಳು, ವಿನುತ ಇವಳ ಮಕ್ಕಳೇ ಗರುಡ ಮತ್ತು ಸೂರ್ಯನ ಸಾರಥಿಯಾಗಿರುವಂತಹ ಅರುಣ.
ವಿನುತನ ಮಕ್ಕಳು. ಅದಕ್ಕೆ ಗರುಡನಿಗೆ ವೈನತೇಯ ಅಂತ ಹೆಸರು. ವಿನುತಸ್ಯ ಅಪತ್ಯಂ ಪುಮಾನ್ ವೈನತೇಯ ಅನ್ನುವಂಥ. ಆಮೇಲೆ ಕೊನೆಯದಾಗಿರುವಂತಹ ಕದ್ರು ಒಳಗೆ ಸರ್ಪಾದಿಗಳು. ಆ ಕದ್ರುವಿನಲ್ಲಿ ಸರ್ಪಗಳನ್ನ ಸರ್ಪಗಳೇ ಅವಳ ಸಂತಾನ ಹಾಗೆ ಇರುವಂತಹದ್ದು. ಮುಂದೆ ಕಶ್ಯಪನಿಗೆ 13 ಜನ ಕೊಟ್ಟಿರ್ತಾರೆ. ಆ 13 ಜನ ಹೆಂಡತಿಯರ ಹೆಸರುಗಳು ಅದಿತಿ, ದಿತಿ, ಧನು, ಕಾಷ್ಠ, ಅರಿಷ್ಠ, ಸರಸ, ಇಳ, ಮುನಿ, ಕ್ರೋಧವಶ, ತಾಮ್ರ, ಸುರಭಿ, ಸರಮ, ತಿಮಿ ಎನ್ನುವಂಥದ್ದು. ಈ 13 ಜನರಿಂದಲೇನೆ ನಮ್ಮ ಕಣ್ಣಿಗೆ ಕಾಣುವಂತಹ ಜೀವರಾಶಿಗಳು ಕಾಣಿಸ್ತವೆ. ಉದಾಹರಣೆಗೆ ತಿಮಿಯಿಂದ ತಿಮಿಂಗಲಗಳು ಮೊದಲಾದ ಜಲಜಂತುಗಳು, ಸರಮೆಯಿಂದ ಮಾಂಸಾಹಾರಿಗಳಾಗಿರುವಂತಹ ದುಷ್ಟ ಮೃಗಗಳು, ಸುರಭಿಯಿಂದ ಆಕಳು, ಎಮ್ಮೆ ಮೊದಲಾದ ಪಶುಗಳು, ಆಡು, ಕುರಿ ಇತ್ಯಾದಿಗಳು ಅಲ್ಲೇನೆ. ತಾಮ್ರಾದೇವಿಯಿಂದ ಗಿಡುಗ, ಹದ್ದು ಮೊದಲಾದ ಪಕ್ಷಿ ಜಾತಿ, ಮುನಿ ಎಂಬವಳಿಂದ ಅಪ್ಸರ ಸ್ತ್ರೀ, ಕ್ರೋಧವಶೆ ಎಂಬವಳಿಂದ ಅನೇಕ ರೀತಿಯ ಸರ್ಪಗಳು, ಇಳ ಎಂಬವಳಿಂದ ವೃಕ್ಷ ಜಾತಿಗಳು, ಸುರಸ ಎಂಬವಳಿಂದ ಯಾತುಧಾನರು ಎಂಬ ಹೆಸರಿನಿಂದ ಕರೆಯಲ್ಪಡುವಂತಹ ರಾಕ್ಷಸರು, ಅರಿಷ್ಟ ಎಂಬವಳಿಂದ ಗಂಧರ್ವರು, ಕಾಷ್ಠ ಎಂಬವಳಿಂದ ಒಂದೇ ಒಂದು ಗೊರಸುಳ್ಳಂತಹ ಕುದುರೆ ಮೊದಲಾದ ಪ್ರಾಣಿಗಳು, ಕುದುರೆ, ಒಂಟೆ ಇತ್ಯಾದಿಗಳು ಪಶು ಜಾತಿಗಳು. ಧನು ಎಂಬಾಕೆಯಿಂದ 60 ಮಂದಿ ಮಕ್ಕಳನ್ನ ಪಡ್ಕೊಳ್ತಾರೆ. ಅದರಲ್ಲಿ 18 ಜನ ಬಹಳ ಪ್ರಸಿದ್ಧ ಅಂತ ಹೇಳಿ 18 ಜನರ ಹೆಸರು ಇಲ್ಲಿ ಕೊಡ್ತಾರೆ. ಆ 18ರಲ್ಲಿ ಸ್ವರ್ಭಾನು ಎನ್ನುವಂಥವನ ಮಗಳು ಸುಪ್ರಭೆ, ಅವಳೇ ನಮುಚಿ ಎನ್ನುವಂತಹ ರಾಕ್ಷಸನನ್ನ ಮದುವೆ ಆಗುವಂಥದ್ದು. ನಮುಚಿ ಎನ್ನುವಂತಹ ಪ್ರಸಿದ್ಧವಾಗಿದೆ ಪುರಾಣದಲ್ಲಿ, ಅದು ಮುಂದೆ ಬರ್ತದೆ. ಈಗ ನಹುಷರಾಜನ ಮಗನಾಗಿರುವಂತಹ ಯಯಾತಿ ಏನಿರ್ತಾನೆ, ಯಯಾತಿ ಮದುವೆ ಆದದ್ದು ಶರ್ಮಿಷ್ಠೆ. ಆ ಶರ್ಮಿಷ್ಠೆ ಯಾರು ಅಂತಾದ್ರೆ ಈ ಧನುವಿನ ಮಗಳೇ ಅವಳು. ಈ ಇದರಲ್ಲಿ 60 ಜನರ ಮಗಳಲ್ಲಿ ಒಬ್ಬಳು ಮಗಳು ಯಯಾತಿ, ಶರ್ಮಿಷ್ಠೆ ಅನ್ನುವಂಥವಳು. ಆಮೇಲೆ ಉಪಧಾನವಿ ಎಂಬುವಳನ್ನ ಹಿರಣ್ಯಾಕ್ಷನು ಮದುವೆ ಆಗ್ತಾನೆ. ಆ ಮೊದಲನೇ 2 ಅದಿತಿ ಮತ್ತು ದಿತಿ ಅನ್ನುವಂಥವ್ರು ಏನಿರ್ತಾರೆ, ಅದರಿಂದ ಅದಿತಿಯಿಂದ ಆದಿತ್ಯರು ಹುಟ್ಕೊಳ್ತಾರೆ, ದಿತಿಯಿಂದ ದೈತ್ಯರು ಹುಟ್ಕೊಳ್ತಾರೆ. ಆ ದೈತ್ಯರೇ ಈ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇತ್ಯಾದಿಗಳು. ಆದಿತ್ಯರೇ ಅವರು 12 ಜನ ಇರ್ತಾರೆ. ಅವರು ವಿವಸ್ವಾನ್, ಅರ್ಯಮ, ಪೂಷ, ತ್ವಷ್ಟ, ಸವಿತ, ಭಗ, ಧಾತ, ವಿಧಾತ್ರ, ವರುಣ, ಮಿತ್ರ, ಶಕ್ರ, ಉರುಕ್ರಮ ಎನ್ನುವಂತ ಇವರು ದ್ವಾದಶಾದಿತ್ಯರು. ಇವರು ಇದರಲ್ಲಿ ಪೂಷ ಎನ್ನುವಂತಹ ಒಬ್ಬ ಆದಿತ್ಯ, ಅವನು ಪರಿಚಯ ಅಂದ್ರೆ ಹಿಂದೆ ದಕ್ಷಯಜ್ಞೆ ಮಾಡುವಂತಹ ಸಂದರ್ಭದಲ್ಲಿ ರುದ್ರನು ದಕ್ಷನು ಬಂದಾಗ ಏಳಲಿಲ್ಲ ಅನ್ನೋ ಕಾರಣಕ್ಕಾಗಿ ದಕ್ಷನು ರುದ್ರನನ್ನ ಕುರಿತು ಹಂಗಿಸಿ ಮಾತನಾಡುವಾಗ ಯಾರು ನಕ್ಕಿರ್ತಾರೆಯೋ ಆ ನಗುವಿನ ಸೇಡಿಗಾಗಿ ವೀರಭದ್ರನು ಆ ಪೂಷನ ದವಡೆಗಳನ್ನ, ಹಲ್ಲುಗಳನ್ನ ಕಿತ್ತು ಹಾಕಿರ್ತಾನೆಯೋ, ಇನ್ಮೇಲೆ ನೀನು ಬರೀ ಪುರೋಡಾಶಗಳನ್ನೇ ತಿಂದುಕೊಂಡು ಬದುಕಿರಲಿ ಅನ್ನುವಂತಹ ರೀತಿಯಲ್ಲಿ ರುದ್ರನು ವರ ಕೊಟ್ಟಿರ್ತಾನೆಯೋ ಆ ಪೂಷ ದೇವತೆ. ಇದರಲ್ಲಿ ತ್ವಷ್ಟ್ರ ಅಂತ ಇನ್ನೊಬ್ಬನಿರ್ತಾನೆ. ಆ ತ್ವಷ್ಟ್ರನಿಗೆ ದೈತ್ಯರಲ್ಲಿ ಒಬ್ಬಳು ಕನ್ಯೆ, ದೈತ್ಯರ ತಂಗಿ, ಅವಳು ರಚನಾ ಅಂತ ಅವಳ ಹೆಸರು. ಆ ರಚನೆಯಲ್ಲಿ ಹುಟ್ಟಿರುವಂಥವರೇ ವಿಶ್ವರೂಪ, ಸನ್ನಿವೇಶ ಮತ್ತು ವಿಶ್ವರೂಪ ಎನ್ನುವಂಥದ್ದು. ಈ ವಿಶ್ವರೂಪನೇ ಮುಂದೆ ಇಂದ್ರನಿಗೆ ವಿರೋಧನಾಗ್ತಾನೆ.
ಅದು ಆ ಇಂದ್ರನಿಂದ ಸಾಯಲ್ಪಡ್ತಾನೆ. ಆಮೇಲೆ ಅದಕ್ಕೆ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರಾಗಿ ಆ ತ್ವಷ್ಟ್ರನು ತಪಸ್ಸು ಮಾಡಿ ವೃತ್ರಾಸುರನನ್ನು ಪಡ್ಕೊಳ್ತಾನೆ. ಆ ವೃತ್ರಾಸುರನ ಸಂಹಾರ ಮಾಡೋದಕ್ಕೋಸ್ಕರವಾಗಿ ದಧೀಚಿ ಎನ್ನುವಂಥವನು ತನ್ನ ಋಷಿ ತನ್ನ ಎಲುಬುಗಳನ್ನ ವಜ್ರಾಯುಧವಾಗಿ ಮಾಡೋದಕ್ಕೆ ಕೊಡ್ತಾನೆ. ಆ ಕಥೆಯನ್ನು ನಾವು ಮುಂದೆ ಮುಂದಿನ ಅಧ್ಯಾಯಗಳಲ್ಲಿ ನೋಡ್ಲಿದ್ದೇವೆ. ಇದರಲ್ಲಿ ಏನೇ ಆ ವೈವಸ್ವಂತ ದ್ವಾದಶಾದಿತ್ಯರಲ್ಲಿ ಅದರಲ್ಲಿ ವಿವಸ್ವಾನ್ ಎನ್ನುವಂಥವನಿದ್ದಾನೆ ಮೊದಲನೇ ಆದಿತ್ಯ. ಅವನಿಗೆ ಸಂಜ್ಞಾ ಮತ್ತು ಛಾಯಾ ಅನ್ನುವಂತಹ ಇಬ್ಬರು ಪತ್ನಿಯರು. ಸಂಜ್ಞಾ ದೇವಿಯಲ್ಲಿ ಯಮ ಮತ್ತು ಯಮಿಯರನ್ನು ಪಡ್ಕೊಳ್ತಾನೆ. ಯಮ ಅಂದ್ರೆ ಯಮನು, ಯಮಿ ಅಂದ್ರೆ ಯಮುನಾ ನದಿ. ಆಮೇಲೆ ಛಾಯಾದೇವಿಯಲ್ಲಿ ಶನಿ ಮತ್ತು ಸಾವರ್ಣಿ ಎನ್ನುವಂಥವನು ಮನು ಮತ್ತು ತಪತಿ ಎಂಬುವರನ್ನು ಪಡ್ಕೊಳ್ತಾನೆ. ಶನೇಶ್ವರ. ಸಾವರ್ಣಿ ಅಂದ್ರೆ ಅವನು ಮುಂದೆ ಮನು ಆಗ್ತಾನೆ. ತಪತಿ ಅಂದ್ರೆ ಒಂದು ನದಿ, ಆ ನದಿಯನ್ನು ಪಡ್ಕೊಂಡವನಾಗ್ತಾನೆ. ಇದಿಷ್ಟು ದಕ್ಷಪುತ್ರಿಯರ ಒಂದು 60 ಜನರ ಸಂತಾನ. ಆ ಸಂತಾನಗಳನ್ನು ನಾವು ಗಮನಿಸಿದ್ರೆ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಜೀವರಾಶಿ ಏನಿದೆ ಅದೆಲ್ಲವೂ ಈ ದಕ್ಷಪುತ್ರಿಯರ ಸಂತಾನವೇ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗುತ್ತೆ. ಮುಂದೆ ನಾವು ಆ ವಿಶ್ವರೂಪ ಮತ್ತು ಇಂದ್ರನ ವಿರೋಧ, ಅವುಗಳಿಗೆ ಬೃಹಸ್ಪತಿಗೂ ಅದರಲ್ಲಿರುವಂತಹ ಕೆಲಸ ವೈಮನಸ್ಯ ಉಂಟಾಗಿ ಹೇಗೆ ಅವರಲ್ಲಿ ಯುದ್ಧಕ್ಕೆ ಕಾರಣ ಆಗ್ತದೆ. ವಿಶ್ವರೂಪ ಅಂತವನು ಹೋಗ್ತಾನೆ, ವೃತ್ರಾಸುರ ಬರ್ತಾನೆ. ವೃತ್ರಾಸುರನನ್ನು ಹೇಗೆ ದೇವತೆಗಳಿಗೆ ಕಂಟಕನಾಗಿರ್ತಾನೆ. ಆಮೇಲೆ ಅವರು ಏನು ಉಪಾಯ ಮಾಡಿ ಆ ವೃತ್ರಾಸುರನನ್ನು ಕೊಲ್ತಾರೆ. ಯಾಕೆ ತ್ವಷ್ಟ್ರ ಅಷ್ಟೊಂದು ತಪಶ್ಚರ್ಯ ಮಾಡಿದ್ರೂನುವೆ ದೇವತೆಗಳನ್ನ ಗೆಲ್ಲಬಹುದಾಗಿರುವಂತಹ ಸಾಧ್ಯತೆ ಅಥವಾ ವರ ಪಡ್ಕೊಳ್ಳಿಕ್ಕಾಗೋದಿಲ್ಲ ಇತ್ಯಾದಿ ವಿಚಾರಗಳನ್ನ ನಾವು ಮುಂದಿನ ದಿನಗಳಲ್ಲಿ, ಮುಂದಿನ ಪಾಠ ಏನಿದೆ ಆ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ಇವತ್ತಿನ ಈ ಕೇವಲ ಇವರು ಇಂಥವ್ರ ಮಕ್ಕಳು ಅನ್ನುವಂತಹ ಒಂದು ಸಂಬಂಧ ಈ UGC ನೆಟ್ ಪರೀಕ್ಷೆನಲ್ಲಿ, IAS IPS ಪರೀಕ್ಷೆನಲ್ಲಿ ಬ್ಲಡ್ ರಿಲೇಷನ್ ಅಂತ ಏನು ಪ್ರಶ್ನೆಗಳು ಕೇಳ್ತಾರೆ, ಅಂಥದ್ದೇ ರೀತಿಯಲ್ಲಿ ನಮ್ಮ ಸಿಲೆಬಸ್ಸಲ್ಲೂ ಒಂದು ಬ್ಲಡ್ ರಿಲೇಷನ್ ಇತ್ತು ಅಂತ ಭಾವಿಸ್ತಾ ಇವತ್ತಿನ ಈ ಭಾಗವನ್ನ ತಮ್ಮೆಲ್ಲರ ಹೃದಯಕ್ಕಂತಹ ಪರಮಾತ್ಮನ ಅಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮ ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಗುರುಗಳೇ, ಧರ್ಮರಾಜ ಅಂದ್ರೆ ಯಾರು ಗೊತ್ತಾಗ್ಲಿಲ್ಲ. ಧರ್ಮರಾಜ ಅಂದ್ರೆ ಧರ್ಮರಾಜ ಅಂದ್ರೆ ನಾವೇನು ಇವಾಗ ಯುಧಿಷ್ಠಿರ ಅಂತ ತಿಳ್ಕೊಳ್ತೀವಲ್ವಾ, ಇವನು ಇವನು ಮುಂಚೆ ಧರ್ಮನೇ ಆಗಿದ್ದನು ಅಂತ ಹೇಳಿ ಅವಂದೇ ಮುಂದಿನ ಅವತಾರಗಳು ಈ ಧರ್ಮರಾಜ ಅಂತ ಹೇಳಿ ಒಂದು ಮಾತಿದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ಗುರುಗಳೇ, ಶುಭರಾತ್ರಿ.